ಮನಸ ಬರವ ಇಲ್ಲಿ. ಏನಾತ್ರಿ ಮಾವರ? ಏನ್ ಹುಚ್ಚೂರ್ ಸಂತಿಲ್ಲ ನಿಂದ. ಎಲ್ಲಿ ಹೋಗಿದ್ಲಿ ಕೇಳುವ ನೀ ಮತ್ತೆ. ಅತ್ತಿಯರ ಎಲ್ಲಿ ಹೋಗಿದ್ರಿ? ಎಲ್ಲ ನೀ ಕೇಳಿದ್ದು ಕೊರದಿ ಒಪ್ಪಿಸ್ತಂತ ತಡಿ. ನೀ ನನಗತ್ತೆ, ನಾನು ನಿನಗತ್ತೆ. ಏನು ಒಂದು ತಿಳಿವಲ್ತಲ್ಲ. ಏನು ನನಗ ಪ್ರಶ್ನೆ ಮಾಡಕತ್ತೀಯಲ್ಲ ಯಾಕ? ಅಯ್ಯೋ ಮಾವರ, ನನಗೆ ಎದಕ್ ಬೇಕ್ರಿ ಮಾವರ? ನೀವ ಕೇಳ್ಕೊರಿಪ್ಪ. ಅಡ್ಕಸ್ ಬಿ ಮಗದಕ್ಕೆ ಗಂಡನ್ಕಿಂತ ಕಾರ ಹೆಚ್ಚಾಗಿದ್ದೆ ನಿನಗ. ಅಲ್ಲ ನಡರಾತ್ರಿಗೆ ಎದ್ದು ಕಾರ್ ನೆಮ್ಮಕೊಂಡಿಲ್ಲಲೇ. ನಿನ್ ಏನ್ ಮಾಡ್ಲಿಲ್ಲ ಕಸ್ಬರ್ಗಿ ಮರ್ಯಕ್ಕೆ? ಕಾರ್ ತಂದು ಕೊಟ್ಟು ಗಂಡು ಬೇಡ, ಕಾರ್ ಬೇಕು ಅಲ್ಲ ರೀ. ಹಂಗೆಲ್ಲ ಅನ್ಬೇಡ್ರಿ. ಅದು ಏನಾಯ್ತಂದ್ರ ರಾತ್ರಿ ನನಗೆ ಒಂದು ಅನುಮಾನ ಬಂತು. ಈ ಬಿಡಾಡ್ಯಾರು ಊರಾನರು ನನ್ನ ಕಾರ್ ತಂದಿದ್ದಕ್ಕೆ ಸಂಟ್ ಬಿಟ್ಟು ಸಾಯಕತ್ತಾರ. ಈ ಪ್ರೇಮಿ, ಪುಷಿ, ಲತಾ, ಈ ಜೈ ಎಲ್ಲ ಹಡಿಬಿಟ್ಟಾರ ಅವ್ರ. ನನಗೆ ಎಲ್ಲಿ ನನ್ನ ಕಾರ್ ರಾತ್ರಿ ಎದ್ದು ಒಂದು ಕಲ್ಲಿಗೆ ತೊಗೊಂಡು ಹೋಗಿತಾರ ಏನಾರ ಗೀಚ್ ಹಾಕೋಕಾರ ಏನಾರ ಮಾಡಿ ಹೋದ್ರೆ ನಾ ಏನು ಮಾಡಲಿ ರೀ? ಅದ್ರಾಗ ಜೀವನ ಇಟ್ಟನ್ ನಾನು. ನನ್ನ ಕಾರ್ಗೆ ಏನಾರ ಆದ್ರೆ ನಾ ಮಾತ್ರ ಬದುಕಿರಂಗಿಲ್ಲ. ಅದಕ್ಕೆ ನಾ ಒಂದು ತೀರ್ಮಾನಕ್ಕೆ ಬಂದನಿ. ಏನದು? ನಾಳೆ ಬೆಳಗ್ಗೆ ಎದ್ದು ಎಲ್ಲ ವೈಕಿ ಮನಿ ಬಾಕಲಾಗು ನಿಂತು ನನ್ನ ಕಾರಿಗೆ ಯಾವ್ಯಾಕ್ಯಾರ ನಡರಾತ್ರಿ ಬಂದು ಕಲ್ಲಿಗಿಲ್ ಹೋಗಿದ್ರೆ ಅವ್ರ ಊರು ಬಿಡಾಡ್ಯಾರು. ಯಾವ್ಯಾಕ್ಯಾರ ಬಂದು ಏನಾರು ಗೀಚ್ ಹಾಕಿದ್ರೆ ಅವ್ರ ಊರು ಹಡಿಬಿಟ್ಟಾರು. ಯಾವ್ಯಾಕ್ಯಾರ ನನ್ನ ಕಾರ್ ಕಡೆ ತಿರುಗಿ ನೋಡಿದ್ರೆ ಅವ್ರ ಊರು ಮಿಕ್ಕಿದಾರು. ಅವ್ರಿಗೆ ಪಿಲೆಗೆ ಗಂಟೆ ಹೇಳಿ, ಅವ್ರ ಗಂಟೆದು ಗಟಾಸ್ಲಿ, ಅವ್ರ ಹೆಜ್ಜೆಗೆ ಮಣ್ಣು ತುಂಬಿಲ್ಲ ಅಂತೇಳಿ ಬಾಯಿಗೆ ಬಂದಂಗೆ ಬೇದ್ ಬಿಡ್ತಾನೆ. ಅಂದ್ರೆ ಯಾವ್ಯಾಕಿ ನನ್ನ ಕಾರ್ ಸುದ್ದಿಗೆ ಬರಂಗಿಲ್ಲ. ಲೇ 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 ಕಣಕಪ್ಲಿ ಮಕದಕ್ಕೆ ಅವ್ರ ತಲೆಯಾಗದ ಐಡಿರಿ ಐತೋ ಇಲ್ಲೋ. ನೀನ ತುಂಬಿ ಬರ್ತೀಯಲ್ಲ, ಇಲ್ಲದ ಪಿಲ್ಯಾನ ಅವ್ರಿಗೆ ಹೇಳಿ ಬರ್ತೀಯಲ್ಲ. ಬಗನ ಅವ್ರ ಪಾಡಿಗೆ ಅವ್ರು ಇರೋರಾದ್ರ ನೀ ಹಿಂಗ್ ಬೇದ್ರ ಮತ್ತೊಟ್ರು ಹಚ್ಚಿಗೆ ಹೇಳಂಗಿಲ್ಲ. ಅವ್ರು ಕಲ್ಲು ತಗೊಂಡೋಗ್ಯದಲ್ಲ, ರಾತ್ರಿ ಕಾರ್ನ ಬೇಸ್ ಮಾಡಿಬಿಡ್ತಾರ. ಅವಾಗ ಏನ್ ಮಾಡ್ತಿ? ಹೌದ್ರಿ ಅತ್ತಿಯರ. ಯಪ್ಪ ದೇವ್ರ, ಹೇಳಿ ಚಲೋ ಕೆಲಸ ಮಾಡಿದ್ರಿ. ಇಲ್ಲಾಂದ್ರೆ ಎದ್ದು ಹುಚ್ಚರ ಸಂತೆಕ್ಕಿತ್ತು. ಆದರೂ ಯಾಕೆ ನನ್ನ ಕಾರಿನ ಮ್ಯಾಗ ಪ್ರೀತಿನೋ ಕಡಿಮೆ ಆಗೋಲ್ತ್ರಿ ನನಗೆ. ಸುಮ್ಮನೆ ರೀ ಪೌಟ ಹಚ್ಬೇಡ್ರಿ. ನಾ ಇನ್ನೊಂದಿಸ್ತೀನಿ ನನ್ನ ಕಾರ್ನಾಗ ಮಕ್ಕೋತೇನೆ, ನನ್ನ ಕಾರ್ನಾಗ ಹೇಳ್ತೀನಿ ಮಾಯೇ ಅಷ್ಟ ಇಲ್ಲಿ ಬರ್ತಾನೆ ಮಕ್ಕಳಕ್ಕೆ ಮತ್ತು ನನ್ನ ಕಾರಿಗೆ ಹೋಗ್ಬಿಡ್ತೀನಿ. ಮಾನಸ, ಈಗ ಹೇಳಕತ್ತೇನೆ ಕೇಳು. ನಿನ್ನ ಮಕ್ಕಳ ಜೊತೆಗೆ ನನ್ನ ಮಗಳಿಗೂ ಚಂದಾಗಿ ಬೆಳಿಗ್ಗೆ ಜಾಕ ಮಾಡಿಸೋದು, ರೆಡಿ ಮಾಡೋದು, ತಲೆ ಬಾಚೋದು ಎಲ್ಲ ಕೆಲಸ ನಿಂದ. ಏನು ಅದು ಮುಗಿಸಿ ಆಫೀಸ್ಗೆ ಹೋಗು. ಏನಂದಿ ಯವ್ವ? ನಾ ಏನಂದಿಲ್ಲ ನಿನ್ನ ಹೆಂಡತಿಗೆ. ನಾ ಏನಂದಿಲ್ಲಪ್ಪ. ನಿನ್ನ ಹೆಂಡತಿ ಕೊಟ್ಟು ಉಸಾಬರಿ ತೆಗ್ದಿಲ್ಲ, ಜಗಳ ಮಾಡಿಲ್ಲ. ಕೇಳಿ ಇಲ್ಲೇ ಅದಾಳ. ಮತ್ತೆ ರೂಮಿಗೆ ಹೋಗಿಂದ ಕ್ವಾಣಿಯಾಗ ಒಳಗೆ ಹೋಗಿಂದ ಬಾಗ್ಲ ಹಾಕೊಂಡು ಒಂದು ಕೆಟ್ಟ ಚಾದ ಚುಚ್ಚುದು ಇದು ಬೇಡ ನನಗೆ ಯಾವಾರ. ಏನು ನಮ್ಗೆ ಯಾವ್ಯಾಕಿದು ಜಗಳ ಜೂಟು ನಮಗೆ ಕೇಳೋದಾಗೋದಿಲ್ಲ. ನನ್ನಂತ ಅತ್ತಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿ ಆಳಿಕೆ. ಯಾಕೆ ಕಲ್ಲು ಬಂಡಿ ಮ್ಯಾಗ ಕುತ್ಕೊಂಡು ತಪಸ್ ಮಾಡಿದ್ಲ ಯಾರಿಗೆ ಗೊತ್ತು? ನನ್ನಂತ ಅತ್ತಿ ಸಿಕ್ಕಾಳಿಕೆಗೆ ಈ ಜನ್ಮಕ್ಕೆ. ಮುಂದಿನ ಜನ್ಮಕ್ಕಂತೂ ಈಕೆ ಮನುಷ್ಯಾಳಾಗೆ ಹುಟ್ಟೋದಿಲ್ಲ. ನಾಯಿ ನರಿ ಹಂದಿ ಆಗಿ ಬಿಡ್ತಾರೆ ಇವ್ರಿಗೆ ಅಪ್ಪ ಅವ್ವ ಈಕೆ. ಯಾಕ್ರಿ ಎತ್ತೀರ ಹಂಗೆ ಮಾತಾಡ್ತೀರಿ? ಮತ್ತಿನೇನು ಈ ಜನ್ಮನಾಗ ಏನು ತುಸಾ ತೊಂದರೆ ಕೊಟ್ಟಿರಿ ನೀವು? ನನ್ನಂತ ಪುಣ್ಯದ ಗಿತ್ತಿಗೆ ಈ ನಮ್ಗೆ ಹಿಂಸೆ ಕೊಟ್ಟಿರಲ್ಲ. ದೇವ್ರು ಒಳ್ಳೇದು ಮಾಡ್ತಾನ ನಿಮ್ಗೆ. ಯವ್ವ ಎದಕ್ ಮಾತಾಡಕತ್ತಿ? ಅಲ್ಲ ನೀ ಆಕಿಗೆ ಏನಂದಿ? ಆಫೀಸಿಗೆ ಹುಡುಗಿ ರೆಡಿ ಮಾಡಿ ಎಲ್ಲ ಮುಗಿಸಿ ಕೆಲಸ ಮುಗಿಸಿ ಹೋಗಂದಿ. ಆಕೆ ಆಫೀಸಿಗೆ ಹೆಂಗೆ ಹೋಗ್ಬೇಕು ನೀನೇ ವಿಚಾರ ಮಾಡು. ಹೆಂಗ್ ಹೋಗ್ಬೇಕು? ತಡಿ ಒಂದು ಹೆಲಿಕಾಪ್ಟರ್ ತರ್ಸನ. ಇಲ್ಲ ಕಾರ್ ತಂದತ್ತಲ್ಲ, ಆ ಕಾರ್ನ ದಿನಾ ಕರ್ಕೊಂಡ್ಬರ್ತೇವೆ. ಬ್ಯಾಡ್ರಿ ಎತ್ತಿಯಾರ, ನಿಮ್ಮ ಕಾರು ನೀವೇ ಇಟ್ಕೋರಿ. ನನಗೇನು ಬೇಡಪ್ಪ, ನನಗೆ ಬೇಕಾದಷ್ಟು ಕೆಲಸ ಅದಾವ. ತಡಿ ಮಾನಸ, ಒಂದು ನಿಮಿಷ ಮಾತಾಡತ್ತೇನೆ ತಡಿ. ಅಲ್ಬೇ ಬೆಳಿಗ್ಗೆ ಈಗ ಅಕ್ಕಿ ಮಕ್ಕಳನ್ನ ಎರಡೂ ರೆಡಿ ಮಾಡ್ಬೇಕು, ತಲೆ ಬಾಚ್ಬೇಕು, ಅರ್ಬಿ ಹಾಕ್ಬೇಕು, ಅವಕ್ಕೆ ಎಲ್ಲ ತಿನ್ಸೋದು ಉಣ್ಸೋದು ತೊಳಿದು ಎಲ್ಲ ಮುಗಿಸಿ ಸ್ನಾನ ಮಾಡಿಸಿ ಅವಕ್ಕೆ ನಾಷ್ಟ ಮಾಡಿಸಿ ಕುತ್ಕೊಂಡು ಎಲ್ಲ ಮುಗಿಸಿ ಹೋಗಾಕ ಆಕಿಗೆ ಟೈಮ್ ಸಾಲಂಗಿಲ್ಲ. ಇನ್ನು ಮತ್ತು ನಮ್ಮ ತಂಗಿದು ಆಕಿನೇ ಮಾಡ್ಬೇಕಂದ್ರೆ ಎಲ್ಲ ಮಾಡ್ಕೊಳಕ್ಕೆ ತ್ರಾಸಾಗಲ್ಲ ಅನ್ಬೇ. ಆಯ್ತು, ನಾಷ್ಟ ಮಾಡೋ ಕೈಲೇ ಎರಡು ಮಕ್ಕಳಿಗೂ ಆಕಿಗೂ ಸೇರೆ ಮಾಡ್ತಾಳೆ, ಡಬ್ಬಿನೂ ಕಟ್ತಾಳೆ, ಅದೆಲ್ಲ ಏನು ಬಂದಿಲ್ಲ. ಈಗ ಅರ್ಬಿ ಹಾಕಿ ಪ್ರತಿಯೊಂದೂ ರೆಡಿ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಆಕತೆ ಆಗೋದಿಲ್ಲ. ಒಂದು ಸ್ವಲ್ಪ ನೀನು ಬೆಳಗ್ಗೆ ಕೈಗೂಡಿದ್ರೆ ಆಕತಿ. ನೀನು ನೋಡಿದ್ರೆ ಎಲ್ಲ ನೀನೇ ಮಾಡೋ ಲೆಕ್ಕ ಕೇಳಿದ್ರೆ ಅದ್ರಾಗ ಬೇರೆ ಹೋಗೋದ್ರಾಗ ಅಡುಗೆ ಮಾಡಿಟ್ಟು ಹೋಗು ಅಂತಿ. ಮಧ್ಯಾಹ್ನಕ್ಕೆಲ್ಲ ಅಡುಗೆನೂ ಮಾಡಿಟ್ಟು ಹೋಗ್ಬೇಕಿ, ಹೌದಿಲ್ಲ? ಅಯ್ಯ, ಏನು ನೀನು ಹೆಂಡತಿ ಕೈ ಹರ್ಕೊಂಡು ಬೀಳ್ತಾವ ನೋಡು. ಒಂದು ಕೆಲಸ ಹೇಳತ್ಲೆ ಆತ್ ಬಿಡಪ್ಪ, ಮಾಡಾಕೋಬೇಡ, ಎಲ್ಲ ನಾವು ಮಾಡ್ಕೊಂತೇವೆ. ಅವ ಅಂದಿದ್ರಾಗ ಏನ್ ತಪ್ಪೈತಿ? ಸುಮ್ಮನಿರ ಮನ್ಸ. ಈಗೇನು ಕೂಡ ಜಗಳ ಮಾಡ್ಕೊಂಡು ಕೂತ್ರು ಇದನ್ನ ಆಕತಿ. ನನಗೆ ಭಾಳ ಟೈಮ್ ಆಗೈತಿ. ಹೋಗಿ ಪಟ ಹೋಗಿ ನಾಷ್ಟಕ್ಕೇಂದ್ರ ಮಾಡಿ ಜಾಕ ಮಾಡ್ಕೊಂಡ್ ಬರ್ತೇನೆ. ನಾವು ಹೋಟ್ಲ ಕಡೆ ಹೋಗ್ಬೇಕು. ಅಲ್ಲಿ ಅವ್ರಿಬ್ರು ಬರ್ತಾರೆ, ಮತ್ತೆ ನಾವು ಲೇಟಾಗಿ ಹೋಗುದು, ಅವ್ರಿಬ್ರು ದೌಡು ಬರೋದು ಸರಿ ಅನ್ಸಂಗಿಲ್ಲ. ಅದು ಅದಕ್ಕೆ ಏನು ಕೆಲಸ ಮಾಡ್ತೇವೆ ಅಂದ್ಮೇಲೆ 3 ಮಂದಿ ಅಲ್ಲೇ ಇರ್ಬೇಕು. ಪಟ ಆಮೇಲೆ 3 ಮಂದಿ ಇದ್ರ ಕೆಲಸ ಆಕತ್ತಲ್ಲಿ, ಅದಕ್ಕೆ ಲೇಟ್ ಆಕತಿ. ಹೂವ ಅಲ್ರಿ, ನನಗೆ ಅದ ಅರ್ಥ ಆಗೋಲ್ತು. ಹೋಟೆಲ್ಗೆ ಹೊಂಟಿರಿ, ಮನೆಯ ನಾಷ್ಟಕ್ಕೆ ಯಾಕೆ ಆಸೆ ಪಡ್ತೀರಿ? ಅಲ್ಲೇ ಹೋಟೆಲ್ನ ತಿನ್ಕೋರಿ. ಮರಯ, ನನಗೆ ಹೋಟ್ಲಾಗ ತಿನ್ನಕ್ಕೆ ಆಗಂಗಿಲ್ಲ. ನಾನು ಮೊದ್ಲಿರ್ತಾನೆ, ಅದ್ರಾಗ ಬೇರೆ ಈ 3 ವರ್ಷದಿಂದ ನಾನು ಹೋಟ್ಲಾಗ ತಿಂದು ನನಗೆ ಒಂದೊಂದು ನಾಲಿಗೆ ಜಿಡ್ಡು ಕಡ್ದಂಗಾಗೈತಿ. ಅದಕ್ಕೆ ನಾವಲ್ಲೇ ನನಗೆ ಹೊಟ್ಟೆ ತುಂಬ ಮನ್ಯಾಂದು ಕೂಡ್ಬೇಕು, ಅದ ನಂಗೆ ಹೊಟ್ಟು ತುಂಬತತಿ. ನೀ ತಣ್ಣಗಿರ ಹೋಗವ ಮನ್ಸ, ಪಟ್ ಮಾಡೋಗುವ. ಹ್ಞೂ ರೀ ಮಾವ್ರ, ಮಾಡ್ತೀನಿ. ಮಾವ್ರ ಅವಲಕ್ಕಿ ಮಾಡಕತ್ತೀನಿ, ಮಾಡ್ಲಿರಿ? ಅವಲಕ್ಕಿ ಮಾಡ, ಅದಕ್ಕೇನಂತ? ನನಗೆ ತಿನ್ನಕ್ಕೆ ಆಗೋದಿಲ್ಲ ಅವಲಕ್ಕಿ ತಿಂದ್ರೆ ನಂಗೆ ಇಶಿಮಿಟಿ ಆಕತಿ. ಬೇರೆ ಏನಾರ ಮಾಡ ನೋಡುವ ಮನ್ಸ. ಹೋಗು, ನಿನಗೆ ಏನು ಮಾಡ್ಬೇಕು ಅನ್ಸತ್ತಲ್ಲ ಅದನ್ನು ಮಾಡಿ, ನಂಗೆ ನಡೀತೈತೆ, ನಾ ತಿಂತೀನಿ. ಸೊಸಿಗೆ ತ್ರಾಸ ಆಗ್ಬಾರ್ದು ಒಟ್ಟು. ಇಲ್ಲಿ ಹೆಂಡತಿಗೆ ಎಷ್ಟಾದ್ರೂ ತ್ರಾಸ ಆಗಲಿ. ಎಷ್ಟು ಸಲ ನನಗೆ ಅದು ಬೇಡ ಇದು ಬೇಡ ಅಂತ ನನ್ನ ಕಡೆ ಮಾಡಿಸ್ಕೊಂಡು ತಿಂದಿಲ್ಲ. ಈಗ ನೋಡಿ ಸೊಸಿಗೆ ಏನಾರ ಮಾಡವ ಅಂತ ಮಾಡ್ಕೊಡ್ತಾ ತಿನ್ರಿ. ನಡಿ. ಅಲ್ಲ ಬಸ್ಸು, ಎಲ್ಲ ಊರು ಬಾಡ್ಯ
ಹೋಗೇ ಬಿಟ್ಟ ನೋಡಾಲೆ. ಶಾಂತ, ನಾ ರೆಡಿ. ನೀವೆದಕ್ಕೆ ರೆಡಿ ಆಗಿರಿ? ಯೋ ಮರಿ, ನಾ ಹೋಟೆಲಿಗೆ ಬರೋದು ಬೇಡಂಗ್ರೆ. ಎದಕ್ ಬರ್ತೀರಿ? ಅಲ್ಲ, ಗಲ್ಲ ಬಿಟ್ಟಿ ಮ್ಯಾಗ ಕುಂದ್ರಾಕ ನಮ್ಮ ಹಳೆ ಅಷ್ಟು ಹೇಳುಗನ ಮಾವ ನೀ ಬರ್ಬೇಕಂತೇಳಿ ನೀನ್ ನೋಡಿದ್ರೆ ಹಿಂಗಂತೀಯಲ್ಲೇ ತಣ್ಣ ಕುಂದ್ರು. ನಾ ಬರೋವಂದ್ರೆ ಬರೋಣ. ಏನ್ ಬೇಕಾಗಿಲ್ಲ. ಆಮೇಲೆ ಅಲ್ಲಿದ ಒಂದು 20 ರೂಪಾಯಿ 50 ರೂಪಾಯಿ 20 ರೂಪಾಯಿ 50 ರೂಪಾಯಿ ಅಂತ ತಗೊಂಡೋಗಿ ಹೆಂಗಿದ್ರು ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಐತೆ ಬಾರ್ ತಗೊಂಡೋಗಿ ಕೊಡಾಕ ಅವಶ್ಯಕತೆ ಇಲ್ಲ. ಬ್ಯಾಡ ಅಂದ್ರೆ ಬ್ಯಾಡ, ನೀವು ಬರೋದು. ಎದಕ್ ಬರ್ತೀರಿ? ಅವ ಹೇಳಿರೋದು ನನಗಷ್ಟೇ. ಯಾಕ ನೀ ದುಡ್ದು ಸಾಕಿ ಅವನ್ನ? ನಾ ದುಡ್ದು ಮಾಡಿರೋದು. ಮಾವನ್ನ ಪ್ರೀತಿ ಐತೆ ಅವಂಗ. ತಣ್ಣಗ ಬಾಯಿ ಮುಚ್ಕೊಂಡಿರು. ಓ ಮಾವ ಬಾ ಅಂತ ಅಷ್ಟಂದು ಹೇಳಾನ, ಈಗ ಬ್ಯಾಡ ಅಂತ ಅಳಿಕೆ. ನನಗೆ ನನ್ನ ಹಳೆ ಹೇಳ ನಾ ಬರೋವಂದ್ರೆ ಬರೋಣ. ಓ ಮನೆಯಾಗಿದ್ದೆ ಮಾಡ್ಲಿಲ್ಲ, ನಂದು ಕೆಲಸದವು. ನನಗೂ ಇಂಥವೆಲ್ಲ ಮಾಡ್ಬೇಕಂತ ಆಸೆ ಇರಂಗಿಲ್ಲನ. ತಾನು ಕುಂದ್ರು ನೀ, ನಾನು ಬರೋಣ. ಅತ್ತಿಯಾರ ನೀವರ ಹೇಳ್ರಿ ಅತ್ತಿಯಾರ. ಅಯ್ಯೋ ಬರ್ತಾನಂತಾನಲ್ಲವ, ಹೋಗವ ಕರ್ಕೊಂಡು ಹೋಗು. ನೋಡ್ಲಾ ರೊಕ್ಕ ಗಿಕ್ಕ ತಗೊಳಕ್ ಹೋಗ್ಬಿಡಪ್ಪ ಅಲ್ಲೇ. ಏನು ಚಂದ ನಿಯತ್ತಾಗಿ ದುಡಿದು ಹೌದು ಅನಿಸ್ಕೊ. ನೀನು ಹಂಗ ಮಾತಾಡ್ತಿರ್ಬೇ. ಕುಡಿತೇನೆ ಕರೆ, ನಾ ಏನು ಕಳ್ಳನ? ರೊಕ್ಕನ ಯಾಕೆ ತಗೋಲಿ? ಹೌದೌದು, ಅದಕ್ಕೆ ನಾ ಸಾಸಿ ಡಬ್ಬೆ ಆಗಿಟ್ಟಿದ್ದು, ಜೀರಿಗೆ ಡಬ್ಬೆ ಆಗಿಟ್ಟಿದ್ದು, ಇದ್ರಾಗ ಇಟ್ಟಿದ್ದನ್ನೆಲ್ಲ ತಗೊಂಡು ಹೋಗಿದ್ರಿ. ಇದು ನನ್ನ ಮನಿ. ಇಷ್ಟಕ್ಕೂ ನೀ ಜೀರಿಗೆ ಡಬ್ಬಿಗೆ ಏನು ಕಲ್ಲು ಹೊಡ್ಯಾಕ ಹೋಗಿ ರೊಕ್ಕ ತಗ್ತಿದ್ದೇನ? ಏನು ಹೂ ಮರಕ್ಕೆ ಹೋಗಿದ್ದೆ? ನಾ ರೊಕ್ಕ ಕದ್ದು ತೆಗೆದಿಡ್ತಿದ್ದಿ, ತಗೊಂತಿದ್ದೆ. ನೋಡ್ರಿ ಅತ್ತಿಯಾರ ಹಿಂಗ್ ಮಾತಾಡಿದ್ರೆ ಏನ್ ಹೇಳ್ಬೇಕು? ಹಿಂಗೂ ಇಲ್ಲ ಹಂಗೂ ಇಲ್ಲ, ನಾನು ಬರೋವಂದ್ರೆ ಬರೋಣ. ತಣ್ಣ ಕುಂದ್ರಷ್ಟೇ. ರೊಕ್ಕ ನಾ ಬರ್ಬಾರ್ದು, ನಾನು ಬರೋಣ. ಇಲ್ಲ ದಿಮ್ಮಕ್ಕನ್ನ ಮಾಡ್ತೀಯಲ್ಲ. ಅಯ್ಯೋ ದೇವ್ರಿ, ಆಯ್ತಪ್ಪ. ಇದು ರತ್ನ ಒಟ್ಟು ನಾಷ್ಟ ಕೊಡವ, ತಿಂದು ಹೋಕ್ಕೇವಿ. ಅಲ್ಲೇ ಹೋಟೆಲಿಗೆ ಹೊಂಟೇವಿ. ಅಟ್ಟೇನಿಲ್ಲ, ಮನ್ಯಾಗ ತಿನ್ನೋದು ದಿನ ಐತಿ. ಹೋಟೆಲ್ನಾಗ ಇವತ್ತು ಏನಾರ ಮಸ್ತಾಗಿ ತಿನ್ನೋದ. ಏನು ಅಡುಗೆ ಮಾಡ್ಸ್ಯಾರ, ಏನು ನಾಷ್ಟ ಮಾಡ್ಸ್ಯಾರ ಗೊತ್ತಿಲ್ಲ. ಹೋಗುನು. ಹೆಂಗಿದ್ರು 10 ಗಂಟೆಗೆ ತೆಗಿತೈತೆ ಹೋಟೆಲ್. ಎಲ್ಲ ಅಡುಗೆ ಮಾಡಿಟ್ಟಿಂದ ತೆಗಿತಾರ ಅವ್ರು. ಮುಗಿತಪ್ಪ. ಏನಪ್ಪ ಬಿಡ್ರಿ, ಹೋಟೆಲ್ನ ತಿಂತಾರೆ. ನಮ್ಗೆ ಹೋಟೆಲ್ನಂದೆಲ್ಲ ಬಗೆಹರಿಯಂಗಿಲ್ಲ. ನಮ್ಮ ಮನೆಯಿಂದ ಬೇಕಪ್ಪ ಹೊಡೆ ತುಂಬ. ಹೋಟೆಲ್ನಂದ ದೇಹಕ್ಕೆ ಸುಖಾನ ಅದು. ವಯಸ್ಸಾಗಿಂದ ಹೋಟೆಲ್ನಂದ ತಿನ್ನಕ್ಕೆ ಹೋಗ್ಬಾರ್ದು. ವಯಸ್ಸಾದಂಗೆ ಕುಳ್ಕುತ್ತ ನೀರು ಪಿತ್ತ ಹಾಕತಿ. ಮನೆಯಿಂದ ತಿಂದು ಸೂಕ್ಷ್ಮಾಗಿರೋದು ಕಲಿಬೇಕು. ನಾ ಹೋಗಿ ಬೇರೆ ಸೀರೆ ಉಟ್ಕೊಂಡ್ಬರ್ತೀನಿ. ನಾಷ್ಟಕ್ಕೆ ತಂದು ಕೊಟ್ಲಂದ್ರೆ ತಿನ್ರಿ, ಇಲ್ಲಾಂದ್ರೆ ತಡಿಪ ನಾನು ತಿಂದ ಹೋಗ್ಕನಿ. ಅತ್ತೀರ ಇಷ್ಟು ದೊಡ್ಡ ಹೊಂಟಿವಿ? ಹ್ಞೂ ನವ, ಮತ್ತು ಅಂಗಡಿ ತೆಗಿಯಕ್ಕಿಂತ ಮುಂಚೆ ನಾವು ಹೋಗ್ಬೇಕಲ್ಲ, ಹೋಟ್ಲು ಓಪನ್ ಆಗೋಕ್ಕಿಂತ ಮುಂಚೆ. ಮತ್ತು ಪಾಪ ಅಷ್ಟು ನಂಬಿಕೆಯಿಂದ ಹೇಳ್ಯಾವ, ಹೋಗ್ಲಿಲ್ಲ ಅಂದ್ರೆ ಏನು ಅನ್ಕೊಂತಾರೆ? ಹೌದೌದ್ರಿ ಅತ್ತೀರ, ಹೋಗ್ಬರ್ರಿ, ಹುಷಾರು ನೋಡ್ರಿ ಅತ್ತೀರ. ಒಂದೊಂದು ರೂಪಾಯಿಗೂ ಲೆಕ್ಕ ಇಟ್ಕೋರಿ. 1 ರೂಪಾಯಿ ಆ ಕಡೆ ಹಾಕ್ಬಿಡ್ಬೇಡ್ರಿ ಅತ್ತೀರ. ಯಾಕಂದ್ರೆ ಇದು ತಾಂಬ್ರ ದುಡ್ಡು ತಾಯಿ ಮಕ್ಕಳು ಕೆಡಿಸ್ತವೆ ಅಂತಾರೆ. ಯಾಕೆ ಬೇಕು? ಹೌದಿಲ್ರಿ? ಸುಮ್ಮನೆ ಅದು ಒಂದು ಇನ್ನೊಂದು ಆಗೋದು ಬೇಡ. ರೊಕ್ಕದ ಬಗ್ಗೆ ಭಾಳ ಹುಷಾರಿರೋದು ಒಳ್ಳೇದು. ಆಯ್ತವ, ನೀ ಇಷ್ಟು ಹೇಳಾತಿ, ನಾ ಮಾಡಂಗಿಲ್ಲ ನಾ ಕೆಲಸನ. ಆಯ್ತು, ನೀ ಹಿಂಗೆ ಐತಿ ಹಂಗೆ. ಯಾಕಂದ್ರೆ ಪಾಪ ನೀ ನಮ್ಮ ಒಳ್ಳೇದಕ್ಕೆ ಐತಿ. ಹುಡುಗಿ ಮಾಡಾತಾರ ಯಾಡು ಇನ್ನೂ ಮಕ್ಕೊಂಡವ್ರು ಐತಿಯಾರ. ಈಗ ಅವನ್ನೂ ಎಬ್ಸ್ತೇನೆ, 9 ಗಂಟೆಗೆ ಎಬ್ಸ್ತೇನೆ. ಸಾಲಿಗೆ ಹೋಗ್ಬೇಕಲ್ಲ ದೊಡ್ಡವ. ಮತ್ತು 9ಕ್ಕೆ ಎಬ್ಸಿನಾದ್ರೆ ಏಟ ತರಬಿ ಹಾಕೋದು ಜಾಕ ಮಾಡಿಸಿ 9:30 10 15ಕ್ಕೆ ಐತಿ ಸಾಲಿ. ಒಂಚೂರು ನಡ್ಕೊಂಡು ಅಡ್ಡಾಡ್ಕೊಂತ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡ್ತೇನೆ. ಮಧ್ಯಾಹ್ನ ಅದು ತಿನ್ನೋದನ್ನ ಡಬ್ಬಿ ಹಂಗೆ ಬಿಟ್ಟು ನಾನು ನೋಡು. ಅವ್ನು ಭಾಳ ಕಟ್ಟಿದ್ದೇನೆ. ಒಂದು ಈಟ್ ಏನಾರ ಬಿಸ್ಕಿಟ ಏನಾರ ಕಟ್ಟ ದೌಡ್ ಬರ್ತಾನ ಅದು ಸಾಲಿಯಿಂದ. ಬ್ಯಾಡ್ರಿ ಐತಿರ ಮತ್ತು ಅದನ್ನು ತಿನ್ನೋದ್ರೆ ಅದ ರೂಢ ಮಾಡ್ಕೋತಾನ. ತಿನ್ಲಿದ್ನ ಮನೆಯಿಂದ. ಆಯ್ತವ, ನೀ ಹಂಗೆ ಐತಿ ಹಂಗೆ. ತಡ್ರಿ ಐತಿರ, ನಾಷ್ಟ ತರ್ತೇನೆ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ 7483796625.